ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾವಿವತ್ತು ಲೂಲು ಮಾಲಿಗೆ ಬಂದಿದ್ವು. ಹಾಗೆ ಅಮ್ಮನೂ ಕೂಡ ಕರ್ಕೊಂಡ್ಬಂದಿದ್ವು. ಅಂದರೆ ಅವ್ರಿಗೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ರಜೆ ಕೊಟ್ಟಿದ್ರಲ್ಲ, ಹಾಗಾಗಿ ಅಮ್ಮಂಗೂ ಕೂಡ ಇವತ್ತು ಕರ್ಕೊಂಡ್ಬಂದಿದ್ವು. ಅಂದರೆ ಅಮ್ಮ ಬಟ್ಟೆ ತೊಳಿಬೇಕು, ಇದು ತೊಳಿಬೇಕು ಅಂತ ಇದ್ರು. ಇನ್ನೊಂದು ದಿವಸ ತೊಳ್ಕೊಳ್ಳೋಣ ಬಾ ಅಂತ ಇವತ್ತು ಅಮ್ಮನೂ ಕರ್ಕೊಂಡು ಹಾಗೆ ಲೂಲು ಮಾಲಿಗೆ ಬಂದ್ವು. ಇಲ್ಲಿ ಬಂದ ತಕ್ಷಣ ಲಸ್ಸು ಮತ್ತು ಸೋನಿ ಹಳ್ಳಿಲೇ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಸ್ವಲ್ಪ ಅಂದರೆ ಆ ಗೊಂಬೆಗಳಿಗೆಲ್ಲ ಚಡ್ಡಿ ಅದೆಲ್ಲ ಹಾಕಿರೋದಕ್ಕೆ ಇವರಂತೂ ಎಷ್ಟು ನಕ್ಕಿದ್ದಾರೆ ಅಂದರೆ, ಚಡ್ಡಿ ಹಾಕೊಂಡೈತೆ ಹೆಂಗೆ ಹಿಂಗೆ ಅಂತ ಇಬ್ಬರು ಕೂಡ ತುಂಬ ನಗ್ತಾಯಿದ್ರು. ಹಾಗೆ ಲಸ್ಸುಗೂ ಕೂಡ ಸೋನಿಗೂ ಟಾಪ್ಗಳು ತೊಗೊಳ್ಳೋಣ ಅಂದರೆ ಟೀ ಶರ್ಟ್ಗಳು ಎಲ್ಲ ಚೆನ್ನಾಗಿದ್ವು. ಹಾಗಾಗಿ ನೋಡ್ತಾಯಿದ್ವು. ಸ್ವಲ್ಪ ಕಾಸ್ಟ್ಲಿ ಇತ್ತು. ಚೆನ್ನಾಗಿರೋದು ಒಂದೆರಡು ಸತ್ ತೊಗೊಂಡೋಗೋಣ ಮಕ್ಕಳಿಗೆ ಅಂತ ನೋಡ್ತಾಯಿದ್ವು. ಹಾಗೆ ಮಕ್ಕಳು ಕೂಡ ಅದನ್ನು ತಗೋ ಇದನ್ನು ತಗೋ ಅಂತ ಹೇಳ್ತಾಯಿದ್ರು. ಅವ್ರು ಯಾವ್ದು ನೋಡ್ತಾರೋ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾಯಿದ್ರು. ನೋಡೋಣ ಯಾವ್ದು ನಮಗೆ ಕಂಫರ್ಟಬಲ್ ಆಗುತ್ತೋ ಅದನ್ನು ತೊಗೊಂಡೋಗೋಣ ಅಂತ ಹಾಗೆ ಈ ಕಡೆ ಸೈಡ್ ಬಂದ್ವು. ಹಾಗೆ ಇವತ್ತು ಸ್ವಲ್ಪ ರಶ್ಶೇ ಇತ್ತು ಮಾಲು. ಅಂದರೆ ಯಾವಾಗಲೂ ಮಾಲ್ ರಶ್ ಇರುತ್ತೆ, ಆದರೆ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು. ಹಾಗೆ ಲಸ್ಸು ನೋಡಿಬಿಟ್ಟು ಸುಮ್ಮನೆ ನಗ್ತಾ ಇದ್ದ. ಇವ್ನು ಹಿಂಗೆ ಆಡ್ತಿರೋಕ್ಕೆ ನಗ ಅಂತೂ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ನಗು ಬರ್ತಾ ಇತ್ತು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಅಂದರೆ ಇವರು ಮಾಲಲ್ಲಿ ಇದರಲ್ಲಿ ಹೋಗೋಕ್ಕಂತೂ ತುಂಬಾ ಇಷ್ಟ. ಹಾಗೆ ಇವ್ರನ್ನ ಗೇಮ್ ಆಡ್ಸೋಣ ಅಂದ್ಕೊಂಡೆ, ಆದರೆ ಇವರು ಅಂದರೆ ಹಳ್ಳಿಲೇ ಇರೋದ್ರಿಂದ ಅದು ಯಾವುದು ಕೂಡ ಗೇಮ್ ಆಡೋ ಇದಿಲ್ಲ, ಮತ್ತು ಅಷ್ಟು ಐಡಿಯಾ ಕೂಡ ಇಲ್ಲ ಗೇಮ್ ಬಗ್ಗೆ ಅಂದ್ಬಿಟ್ಟು ಸುಮ್ಮನೆ ಮಾಲಲ್ಲಿ ಸುತ್ತಿಸಿದ್ವು. ಹಾಗೆ ಇವ್ರಿಗೆ KFC ಐಸ್ ಕ್ರೀಮ್ ಅದು ಇದು ತಿನ್ನಿಸ್ಕೊಂಡು ಸುಮ್ಮನೆ ಸುತ್ತಾಡಿಸಿ, ಅಂದರೆ ಇದ್ರಲ್ಲಿ ಹೋಗೋಕ್ಕಂತೂ ತುಂಬಾ ಇಷ್ಟಪಡ್ತಾ ಇರೋರಂತೂ. ಹಾಗಾಗಿ ಜಾಸ್ತಿ ಓಡಾಡಿಸಿ ಸ್ವಲ್ಪ ಅವ್ರಿಗೂ ಕೂಡ ಖುಷಿಯಾಗುತ್ತಲ್ಲ, ಹಳ್ಳೀಲಿ ಇದ್ದಿದ್ದು ಸ್ವಲ್ಪ ಬೇಜಾರಾಗುತ್ತೆ. ಬನ್ನಿ ಅಂತ ನನ್ನ ತಂಗಿ ಕರ್ಕೊಂಡು ಹೋಗಿದ್ಲು. ಹಾಗೆ ಇವಾಗ ಬಂದು KFC ಎಲ್ಲ ತೊಗೊತಾ ಇದ್ಲು. ಅಂದರೆ ಎಲ್ಲೂ ನೋಡಿದರೂ ಕೂಡ ಕೂತ್ಕೊಳ್ಳೋಕ್ಕೆ ಜಾಗನೇ ಇರಲಿಲ್ಲ, ಅಷ್ಟು ಸ್ವಲ್ಪ ರಶ್ ಇತ್ತು. ಎಲ್ಲರೂ ಕೂಡ ಕೂತ್ಕೊಂಡಿದ್ರು. ಹಾಗೆ ಇಲ್ಲೊಂದು 4 ಸೀಟ್ ಸಿಕ್ಕಿತ್ತು ಟೇಬಲು. ಅದ್ರ ಮೇಲೆ ಇವ್ರನ್ನ 3 ಜನನೂ ಕುಣಿಸಿ ಅದು ಒಂದು ಚೇರ್ ಕೂಡ ಅವರು ಇಸ್ಕೊಂಡ್ರು. ಅಂದರೆ ಸ್ವಲ್ಪ ವಯಸ್ಸಾಗಿದ್ದವರು ಕೂತ್ಕೋಬೇಕು ಅಂದರು, ಹಾಗಾಗಿ ನಾವೇ ಕೊಟ್ಬಿಟ್ಟು ಹಾಗೆ ಅಲ್ಲಿಂದ ಇವಾಗ ಮತ್ತೆ ಇಲ್ಲಿ ಗೇಮ್ ಇದರಲ್ಲಿ ಬಂದ್ವು. ಅಲ್ಲಂತೂ ಗೇಮ್ ತುಂಬ ಚೆನ್ನಾಗಿತ್ತು, ಆದರೆ ಮಕ್ಕಳು ಆಡೋಂಥ ಗೇಮ್ ಯಾವುದೂ ಇರಲಿಲ್ಲ. 350 ಕೊಟ್ಟರೆ ಒಬ್ಬರಿಗೆ ಗೇಮ್ ಆಡಿಸ್ತೀವಂದರು, ಆದರೆ ಮಕ್ಕಳು ಇದರಲ್ಲಿ ಸ್ವಲ್ಪ ಹೆದರುತ್ತಾರೆ ಅಂತ ನಾವೇನು ಆಡೋಕ್ಕೋಗಲಿಲ್ಲ, ಅವ್ರಿಗೂ ಕೂಡ ಆಡ್ಸೋಕ್ಕಿಲ್ಲ, ಸುಮ್ಮನೆ ತೋರಿಸ್ಕೊಂಬಂದಿದ್ವು ಅಷ್ಟೇ. ನಾನು ಅವಾಗೆಲ್ಲ ಮಾಲ್ಗೆ ಹೋಗ್ತಿದ್ದೆ, ಅಂದರೆ ಮದುವೆಗಿಂತ ಮುಂಚೆ, ಅಂದರೆ ಫ್ರೆಂಡ್ಸ್ ಜೊತೆ ಅವಾಗೆಲ್ಲ ಹೋಗಿದ್ದು. ಆದರೆ ಲೂಲು ಮಾಲಿಗೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ಲೂಲು ಮಾಲಿಗೆ ಬಂದಿರೋದು. ಮಾಮೂಲಿ ಓರೈನ್ ಮಾಲು, ರಾಕ್ ಲೈನು, ಗರುಡ ಮಾಲು, ಮಂತ್ರಿ ಮಾಲ್ ಅದನ್ನು ನೋಡಿದ್ವು. ಇನ್ನು ಲೂಲು ಮಾಲ್ ನೋಡಿರಲಿಲ್ಲ, ಹಾಗಾಗಿ ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದ್ವು. ತುಂಬ ಚೆನ್ನಾಗಿದ್ದು, ಒಳ್ಳೊಳ್ಳೆ ಗೇಮು, ದೊಡ್ಡವ್ರು ಕೂಡ ಆಡೋವಂಥದ್ದು ತುಂಬ ಚೆನ್ನಾಗಿತ್ತು. ಕೆಲವೊಬ್ಬರು ಆಡಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಅಷ್ಟೇ, ಅಂದರೆ ನಾವು ಹೋಗಿದ್ದೆ ಲೇಟು, ಹಾಗಾಗಿ ಸುಮ್ಮನೆ ನೋಡ್ಕೊಬಂದ್ವು. ಅಲ್ಲಿ ಕೂಡ ಮಕ್ಕಳನ್ನ ಸ್ವಲ್ಪ ಅವರು ಕೂಡ ಖುಷಿಯಾದರು. ಹಾಗೆ ಹೊರಗಡೆ ಬಂದು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವು. ನಾನು ಕರೆಕ್ಟಾಗಿ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ, ಅಂದರೆ ಮಕ್ಕಳಂತೂ ಆ ಕಡೆ ಈ ಕಡೆ ಓಡೋಗ್ತಾಯಿದ್ರು, ಹಾಗಾಗಿ ಅವ್ರನ್ನ ಹಿಡಿಯೋಕ್ಕೆ ಹೋಗಿ ಜಾಸ್ತಿ ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ. ಹಾಗೆ ಅಲ್ಲಿಂದ ಬಂದು ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬಂದು ಇವಾಗ ಬಸ್ಸಿಗೆ ಕಾಯ್ತಾ ಇದ್ದೀವಿ. ಅಂದರೆ ನಾವಿರೋದು ನೆಲಮಂಗಲ ಸೈಡಲ್ಲ, ಹಾಗಾಗಿ ಮೆಜೆಸ್ಟಿಕ್ಕಿಗೆ ಮತ್ತೆ ಬಂದು ಅಲ್ಲಿ ಸ್ವಲ್ಪ ಕಾತು, ಅಂದರೆ ನೆಲಮಂಗಲ ರೂಟ್ ಗಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅಲ್ಲೇ ಸ್ವಲ್ಪ ಕಾಯ್ಕೊಂಡು ಮಕ್ಳಿಗೂ ಕೂಡ ತಿಂಡಿ ಅದೆಲ್ಲ ತಿನ್ನಿಸ್ಕೊಂಡು, ಇವರಂತೂ ಬಸ್ಸಲ್ಲಂತೂ ಆಟ ಆಡಿದ್ದು. ಹಾಗೆ ಮಲ್ಲೇಶ್ವರಂ ನೋಡಿ ತುಂಬ, ಅಂದರೆ ಇವತ್ತು ಸ್ವಲ್ಪ ಭಾನುವಾರ ಮತ್ತು ಶನಿವಾರ ಎಲ್ಲ ರಜೆ ಇತ್ತಲ್ಲ, ಹಾಗಾಗಿ ರೋಡ್ ಸೈಡ್ ಅಂತೂ ಸಖತ್ತಾಗಿರೋವಂಥ ಬಟ್ಟೆಗಳು, ಹಾಗೆ ಅಂದರೆ ಪ್ರತಿಯೊಂದು ಸಿಗುತ್ತೆ. ಮಲ್ಲೇಶ್ವರಂ 17 ಕ್ರಾಸ್, 18 ಕ್ರಾಸ್, ಅದರಲ್ಲಿ 16 ಕ್ರಾಸಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿರೋದೆಲ್ಲ ರೋಡ್ ಸೈಡೇ ತುಂಬ ಚೆನ್ನಾಗಿ ಮಾರ್ತಾಯಿದ್ರು. ನಾವು ಇಳಿದು ತೊಗೊಳ್ಳೋಣ ಅಂತ ಅಂದ್ವು, ಆದರೆ ನಾವು ಮನೆ ಬೀಗನೇ ಕೊಟ್ಟು ಬಂದಿರಲಿಲ್ಲ. ಅಪ್ಪ ಬಂದು ಕಾಯ್ತಿದ್ರು, ಫೋನ್ ಮಾಡಿದರು, ಹಾಗಾಗಿ ಬೈತಾರೆ ಇನ್ನೇನು ಸಾಯಂಕಾಲ ಆಯಿತು, ಇನ್ನೊಂದು ದಿವಸ ಬಂದರೆ ಆಯಿತು ಅಂದ್ಬಿಟ್ಟು ಇವಾಗ ಬಂದುಬಿಟ್ವು. ನೋಡಬೇಕಾಗಿತ್ತು ಡ್ರೆಸ್ಗಳು, ಬ್ಯಾಗ್ಗಳು ಮತ್ತು ಕಿಚನಿಗೆ ಬೇಕಾಗಿರೋವಂಥದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಕಡೆ ಹೂವಿನ ಮಾರ್ಕೆಟ್ ಕೂಡ ಅಂತಾರಲ್ಲ, ಅಲ್ಲೂ ಕೂಡ ತುಂಬ ಚೆನ್ನಾಗಿರೋ ಹೂವು ಎಲ್ಲ ಇತ್ತು. ಅಂದರೆ ರೋಡ್ ಸೈಡ್ ಅವಾಗ ಬಂದಿದ್ದು. ಬೆಂಗಳೂರಿಗೆ ಇವಾಗ ಅಪರೂಪ ಆಗಿಬಿಟ್ಟಿದ್ದೀವಿ ನಾವೇ, ಅಂದರೆ ಹಳ್ಳೀಲಿ ಇರೋದ್ರಿಂದ ಬಂದಾಗ ಈ ಥರ ನೋಡ್ಕೊಂಡು ಹೋಗ್ಬೇಕಷ್ಟೇ. ಆವಾಗಲೂ ಕೂಡ ಟೈಮ್ ಸಿಗೋಲ್ಲ, ಒಂದೊಂದು ಟೈಮು ಬೇಗ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅದು ನೋಡಿ ತುಂಬ ಖುಷಿಯಾಯಿತು, ಹಳೆ ನೆನಪೆಲ್ಲ ಬಂದ್ಬಿಡ್ತು. ಅಂದರೆ ಅಲ್ಲೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸುಮ್ಮನೆ ಸುತ್ತಾಡಿತಾ ಇದ್ದಿದ್ದು ಅದೆಲ್ಲ ನೆನಪು ಬಂತು. ಹಾಗೆ ನೋಡಿ ಹೂವಿನ ಮಾರ್ಕೆಟ್ ಇದು, ಅಂದರೆ ಸಾಯಂಕಾಲ ಆಗಿತ್ತು, ಬೆಳಗ್ಗೆ ಬಂದರೆ ತುಂಬ ರಶ್ ಇರುತ್ತೆ ಇಲ್ಲಿ. ಅಂದರೆ ಸಾಯಂಕಾಲ ಮಧ್ಯಾಹ್ನ ಅಂತೂ ಅಷ್ಟೊಂದು ಜನ ಇರಲ್ಲ, ಇರ್ತಾರೆ ಸ್ವಲ್ಪ ಕಮ್ಮಿ. ಹಾಗೆ ಇವಾಗ ಮತ್ತೆ ಬಸ್ಸಲ್ಲಿ ಬಂದ್ವು. ಅಂದರೆ ಬಸ್ಸಲ್ಲಿ ಸ್ವಲ್ಪ
ಫ್ರೀಯಾಗಿ ಕುತ್ಕೊಳ್ಳೋಕೆ ಸಿಕ್ತು. ಫಸ್ಟು ಸೀಟ್ ಸಿಕ್ಕಿರಲಿಲ್ಲ, ಆಮೇಲೆ ಸೀಟ್ ಸಿಕ್ತು, ಖಾಲಿ ಆದರು. ಇವರಂತೂ ಬಸ್ಸಲ್ಲಿ ಇಬ್ಬರು ಹಂಗೆ ಆಟ ಆಡಿಲ್ಲ. ಅಂದರೆ ಸೋನಿ ಬಂದು ಅವಳ ಮೇಲೆ ಕೂರಿಸ್ಕೊಳ್ಳೋದು ಇವನು. ನೀನು ಕೂತ್ಕೊಳ್ಳೋ ಅಂದರೆ ಬೇಡ ಅವಳನ್ನ ಕೂರಿಸ್ಕೊತೀನಿ ಅಕ್ಕುನ ಅಂತ ಇಬ್ಬರು ಕೂಡ ತುಂಬ ನಗಾಡಿದ್ದಾರೆ. ಹಾಗೆ ಇದು ಮತ್ತೆ ಸೆಕೆಂಡ್ ಡೇ ಲಾಗ್ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಮತ್ತು ವಿಶಾಲ್ ಮೆಗಾ ಮಾರ್ಟಿಗೆ ಬಂದಿದ್ವು. ಇಲ್ಲಿ ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂದರೆ ಅಲ್ಲಿ ಲೂಲು ಮಾಲ್ಗೆ ಹೋದಾಗ ಬರೀ ಟಿ ಶರ್ಟು ಅದು ತಂದಿದ್ವು ಅಷ್ಟೇ. ಹಾಗೆ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಯಿತು. ಹಾಗಾಗಿ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಪರವಾಗಿಲ್ಲ, ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇಲ್ಲಿ ಬಟ್ಟೆ ಸಿಗುತ್ತೆ ಅಂದ್ಬಿಟ್ಟು ಅಂದರೆ ಬಟ್ಟೆ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ಲಾತು. ಹಾಗಾಗಿ ಇಲ್ಲಿ ತೊಗೊಳ್ಳೋಣ ಅಂತ ಬಂದ್ವು. ನೋಡಿ ಮಕ್ಕಳಿಗೆ ಯಾವ್ಯಾವ ಥರ ಬೇಕೋ ಅದೆಲ್ಲ ಸಿಗ್ತದೆ. ಅಂದರೆ ಇದು ಮಾದನೇಕಳ್ಳಿಯಲ್ಲಿ ಹೊಸ್ದಾಗಿ ಅಂದರೆ ಒಂದು 2-3 ವರ್ಷನೇ ಆಗಿದೆ. ಆದರೆ ನನಗೆ ಹೊಸ್ದೇ, ಅಂದರೆ ಇದೇ ಫಸ್ಟ್ ಟೈಮ್ ನಾನು ಕೂಡ ಮಾರ್ಟಿಗೆ ಹೋಗಿದ್ದು. ಅಂದರೆ ಅವಾಗ ಹೋದ ಸತಿ ಹೋದಾಗ ಮಾರ್ಟಲ್ಲಿ ತೊಗೊಳ್ಲಿಲ್ಲ, ಹೊರಗಡೆ ಅಂಗಡೀಲಿ ತೊಗೊಂಬಂದಿದ್ವು. ಈ ಸತಿ ಮೆಗಾ ಮಾರ್ಟ್ ಅಂದರೆ ವಿಶಾಲ್ ಮೆಗಾ ಮಾರ್ಟಿಗೆ ಬಂದಿದ್ವು. ತುಂಬ ಚೆನ್ನಾಗಿತ್ತು ಬಟ್ಟೆ ಅಂತೂ. ಹಾಗಾಗಿ ಫಸ್ಟು ಮಕ್ಕಳಿಗೆಲ್ಲ ತೊಗೊತಾ ಇದ್ವು. ಸೋನಿ ಅಂತೂ ಫುಲ್ಲು ಆ ಕಡೆಯಿಂದ ಈ ಕಡೆ ಓಡಾಡಿದ್ದೇ ಆಯಿತು ಅವಳಂತೂ. ಅಂದರೆ ನಮಗೆ ಜಾತ್ರೆಗೂ ಕೂಡ ಅಮ್ಮವ್ರು ಬಟ್ಟೆ ಕೊಡಿಸಿದ್ರು. ಹಾಗಾಗಿ ನಾನೇನು ತೊಗೊಳ್ಲಿಲ್ಲ ಜಾಸ್ತಿ, ಒಂದು ಟಾಪು ಅಷ್ಟೇ ತೊಗೊಂಡಿದ್ದು. ಇನ್ನು ಮಕ್ಕಳಿಗೆ ಜಾಸ್ತಿ ತೊಗೊಂಡಿದ್ದು. ಸೋನಿ ಅಂತೂ ಯಾವ್ದು ನೋಡ್ತಾಳೋ ಇದು ಬೇಕು ಅದು ಬೇಕು ಅಂತ ಸುಮ್ಮನೆ ಟ್ರಾಲಿ ತುಂಬ್ತಾನೇ ಇದ್ಲು. ಆಮೇಲೆ ಬೇಡವಾದಿರೋದೆಲ್ಲ ನಾನು ತೆಗ್ದು ಸುಮ್ಮನೆ ಇಡ್ತಾಯಿದ್ದೆ. ಮಕ್ಕಳಿಗೆ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ಸುಮ್ಮನೆ ಅದರಿಂದ ಯೂಸ್ ಇದೆಯೋ ಅನ್ಯೂಸ್ ಇದೆಯೋ ಅಂತ ನೋಡಲ್ಲ, ಸುಮ್ಮನೆ ಬ್ಯಾಕೆ ತುಂಬ್ತಾನೇ ಇದ್ಲು. ಲಸು ಅಂತೂ ಅವನಿಗೆ ಈ ಥರ ಹೇಳ್ಕೊಂಡು ಓಡಾಡೋಕ್ಕಂತೂ ತುಂಬಾ ಖುಷಿ ಪಡ್ತಿದ್ದ. ಹಾಗೆ ನಾನು ಲಸುನ್ ಬಟ್ಟೆ ನೋಡ್ತಾ ಇದ್ದೆ, ಅದು ಸಡನ್ನಾಗಿ ಬಿದ್ದೋಯ್ತು. ಹಾಗೆ ಎತ್ತಿಕ್ಬಿಟ್ಟೆ. ಪಾಪ ಕೆಲಸ ಮಾಡೋರು ಕೂಡ ಎಷ್ಟೊತ್ತು ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಎಲ್ಲ ನಾವೇ ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ಮಾಡಿದ್ರೆ ಆಯಿತು. ಪಾಪ ಅವ್ರಿಗೂ ಕೂಡ ಇದಾಗಿರುತ್ತೆ. ಅವರು ಅಕ್ಕ ಬೀಳಿಸ್ಬೇಡಿ, ಸ್ವಲ್ಪ ನೋಡ್ಕೊಂಡು ಇದಾಡಿ, ಬೆಳಗ್ಗಿಂದ ಬರೀ ಇದೇ ಆಯಿತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದನ್ನೆಲ್ಲ ಎತ್ತಿಕ್ದೆ. ಅಂದರೆ ನಾವು ಮಾಡೋ ತಪ್ಪನ್ನ ನಾವೇ ಸರಿ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಇವಾಗ ಮತ್ತೆ ಮಕ್ಕಳು ಬಟ್ಟೆ ಎಲ್ಲ ನೋಡಿಕೊಂಡು ಟಾಪು ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ 1500ಗೆ 2 ಟಾಪ್ಸು ಅದೆಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಇವಾಗಲೇ ಆಲ್ರೆಡಿ ಖರ್ಚಾಗಿದೆ, ಜಾಸ್ತಿ ಏನು ಖರ್ಚು ಮಾಡೋದು ಬೇಡ ಅಂದ್ಬಿಟ್ಟು ಮಕ್ಕಳಿಗಷ್ಟೇ ತೊಗೊಂಡು. ಹಾಗೆ ನಾನೊಂದು ಜೊತೆ ಸ್ಲಿಪ್ಪರ್ ತೊಗೋಬೇಕು ಅಂತ ಬಂದೆ. ಸ್ಲಿಪ್ಪರು ಅದು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಎಲ್ಲ 350, 400, 500 ಆ ಥರ ಇತ್ತು. ಅಂಗಡಿಗೆ ಹೋದರೆ 250ಗೆ 300ಗೆ ಸಿಗುತ್ತೆ ಅಂದ್ಬಿಟ್ಟು ಅದು ಕೂಡ ತೊಗೊಳ್ಲಿಲ್ಲ ನಾನು. ಸ್ವಲ್ಪ ನನ್ನ ಕಂಜೂಸೆ ಅನಿಸ್ಬಿಡುತ್ತು ನನಗೆ. ಅದಕ್ಕೆ ನನ್ನ ತಂಗಿ ಹೇಳ್ತಾಯಿದ್ಲು, ಮದುವೆ ಆದಮೇಲೆ ತುಂಬ ಕಂಜೂಸ್ ಆಗಿಬಿಟ್ಟಿದ್ದೀಯ ಅಕ್ಕ ನೀನು. ಮದುವೆಗಿಂತ ಮುಂಚೆ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ತಿದ್ದೆ, ಇವಾಗ 10 ರೂಪಾಯಿಗೂ ಕೂಡ ತುಂಬ ಇದು ಮಾಡ್ತೀಯ ಕಂಜೂಸು ಅಂತ ಹೇಳ್ತಾಯಿದ್ಲು. ಏನು ಮಾಡೋಕ್ಕಾಗುತ್ತೆ, ಮದುವೆ ಆದಮೇಲೆ ಮಕ್ಕಳು ಆದಮೇಲೆ ಎಲ್ಲ ಕಂಜೂಸ್ ಆಗೇ ಆಗ್ತಾರೆ, ನೀನು ಆಗ್ತೀಯ ಅಂದ್ಕೊಂಡು ಆಮೇಲೆ ಮಕ್ಕಳಿಗೆ ಏನಾರು ಸ್ನ್ಯಾಕ್ಸ್ ಕೊಡ್ಸೋಣ ಅಂದ್ಬಿಟ್ಟು ಸ್ನ್ಯಾಕ್ಸ್ ಇದಕ್ಕೆ ಬಂದವು ಮೇಲ್ಗಡೆ. ಅಂದರೆ ಇದು 2 ಫ್ಲವರ್ ಇದೆ, ಕೆಳಗಡೆ ಬಟ್ಟೆ ಅಷ್ಟೇ, ಇನ್ನು ಮೇಲ್ಗಡೆ ಈ ಥರ ಕಿಚನ್ಗೆ ಯೂಸ್ ಆಗುವಂಥ ಐಟಮ್ಸ್ಗಳು ಹಾಗೆ ಸ್ನ್ಯಾಕ್ಸು ಅದೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ತೊಗೊಂಡು ಬಂದವು. ಅಮ್ಮ ಫಸ್ಟ್ ಹೇಳಿದ್ರು, ಫಸ್ಟು ಬಟ್ಟೆ ಅಷ್ಟೇ ತೊಗೊಳ್ರಿ, ಏನು ಅಲ್ಲೇ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ರೇಟ್ ಇರುತ್ತೆ, ಅಂಗಡಿಗೆ ಹೋಗಿ ತೊಗೊಳ್ಳೋಣ ಅಂತ. ಆದರೂ ಕೂಡ ನೋಡ್ಕೊಂಬರೋಣ, ಸ್ವಲ್ಪ ಅದು ಇದು ತೊಗೊಂಬರೋಣ ಅಂತ ಬಂದವು. ಹಾಗೆ ನೋಡಿ ಇಲ್ಲೂ ಕೂಡ ಕಿಚನ್ಗೆ ಬೇಕಾಗಿರೋ ಎಂತೆಂಥ ಐಟಮ್ಸ್ ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ದುಡ್ಡು ಒಂದಿದ್ರೆ ಎಂಥ ಐಟಮ್ ಬೇಕಾದರೂ ತೊಗೊಂಡು ಹೋಗ್ಬೋದು. ಆದರೆ ಚೆನ್ನಾಗಿತ್ತು. ಆದರೆ ಅಮೌಂಟು ಜಾಸ್ತಿ ಏನಕ್ಕೆ ಸುಮ್ಮನೆ ಖರ್ಚು ಮಾಡೋದು ಅಂತ ತೊಗೊಂಡಿಲ್ಲ. ಆಮೇಲೆ ನನ್ನ ತಂಗಿ ಒಂದು ಪೇಮೆಂಟ್ ಆದಮೇಲೆ ಬರೋಣ, ಇವಾಗ ಎಲ್ಲ ಜಾತ್ರೆ ಎಲ್ಲ ಮುಗಿಸಿ ಎಲ್ಲ ಸ್ವಲ್ಪ ಪೇಮೆಂಟ್ ಖಾಲಿ ಮಾಡ್ಕೊಂಡಿದ್ದೀವಿ ಅಮೌಂಟೆಲ್ಲ, ಇನ್ನೊಂದು ಸರ್ತಿ ಬಂದಾಗ ತೊಗೊಂಡೋಗೋಣ ಅಂದ್ಬಿಟ್ಟು ಇವಾಗ ಎಷ್ಟು ಬೇಕೋ ಅಷ್ಟೇ ತೊಗೊಂಡು. ಆದರೂ ಕೂಡ ಅವಳಿಗೇನು ಬೇಕೋ ಮನೆಗೆ ಸ್ವಲ್ಪ ಅವಳು ಕೂಡ ತೊಗೊತಾ ಇದ್ಲು, ಅಮ್ಮ ಬೇಡ ಅಂದರೂ ಕೂಡ. ಹಾಗೆ ಸೋನಿ ಕೂಡ ನನಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಹೇಳ್ತಾಯಿದ್ಲು. ಅವಳು ಕೇಳೋಂಥ ಐಟಮ್ಸ್ ಎಲ್ಲ ಬರೀ ವೇಸ್ಟ್ ಐಟಮ್ಸೇ. ಅಂದರೆ ಅವಳು ಒಂದು ಸತಿ ಬಿಸಾಕಿದ್ರೆ ಸಾಕು ಮುರಿದೋಗೋ ಅಂಥ ಟಾಯ್ಸ್ಗಳು ಆ ಥರ ಕೇಳ್ತಾಯಿದ್ಲು. ಹಾಗಾಗಿ ಅದೆಲ್ಲ ಬೇಡ ಬಾ, ಸುಮ್ಮನೆ ಮನೆಯಲ್ಲೇ ಒಂದು ಚೀಲ ತುಂಬಿಕ್ಕಿದೆಯಾ, ಜಾತ್ರೆಲಿ ಅದೆಲ್ಲ ತಂದಿರೋದು, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀಯ ಅಂದ್ಬಿಟ್ಟು ಆ ಬಾಕ್ಸ್ ಎಲ್ಲ ಕೇಳಕ್ಕೆ ಹೋದ್ವು. ಆ ಬಾಕ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು. ಅಂದರೆ ಇವ್ರಿಗೆ ಜಾಸ್ತಿ ಪ್ಲಾಸ್ಟಿಕ್ ಐಟಮ್ ಬಳಸೋ ಹಾಗಿಲ್ಲ, ಸ್ಟೀಲ್ ಬಾಕ್ಸೇ ಕಳಿಸ್ಬೇಕಾಗಿತ್ತು. ಹಾಗಾಗಿ ಮೇಲ್ಗಡೆ ಅದೆಲ್ಲ ಪ್ಲಾಸ್ಟಿಕ್ ಇತ್ತಲ್ಲ, ಹಾಗಾಗಿ ನಾನು ತೊಗೊಳ್ಲಿಲ್ಲ. ಮತ್ತು ಇವಳಿಗೆ ಸ್ವಲ್ಪ ಪೆನ್ಸಿಲು ಮತ್ತು ಜಾಮಿಂಟ್ರಿ, ಅಂದರೆ ಅವಳಿಗೆ ಎಜುಕೇಷನ್ಗೆ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕವಳು. ಹಾಗಾಗಿ ಅವಳಿಗೆ ಇವಾಗ ಏನು ಬೇಕೋ ಅದನ್ನು ತೊಗೊಂಡೆ. ಹಾಗೆ ಅವಳು ಡ್ರಾಯಿಂಗ್ ಬುಕ್ಕು ಅದನ್ನೆಲ್ಲ ತೋರಿಸ್ತಾ ಇದ್ಲು. ಸುಮ್ಮನೆ ಡ್ರಾಯಿಂಗ್ ಬುಕ್ ಎಲ್ಲ ಸ್ಕೂಲಲ್ಲೇ ಕೊಡ್ತಾಳೆ, ಅದನ್ನೇನು ತೊಗೊತೀಯ ಅಂದರೂ ಕೂಡ ಮಾತು ಕೇಳ್ತಿರಲಿಲ್ಲ. ಇನ್ನು ಜಾಮಿಂಟ್ರಿ ಬಾಕ್ಸ್ ಎಲ್ಲ ನೋಡ್ತಾ ಇದ್ದೆ, ಅದು ಬೇಡ ಇದು ಬೇಡ. ಅಂದರೆ ಅವಳು ಸ್ವಲ್ಪ ಡಿಸೈನ್ ನೋಡ್ತಾ ಇದ್ಲು, ಕ್ವಾಲಿಟಿ ಅಂತೂ ನೋಡ್ತಾ ಇರಲಿಲ್ಲ. ಆ ಗೊಂಬೆ ಚಿತ್ರ ಇರೋದು ಆ ಥರ ನೋಡ್ತಾ ಇದ್ಲು. ಹಾಗಾಗಿ ನಾನು ತೊಗೊತೀನಿ, ಆಮೇಲೆ ನೋಡುವಂತ ಸುಮ್ಮನೆ ಇರು, ಸುಮ್ಮನೆ ಅದು ಗೊಂಬೆ ಗಿಂಬೆ ಎಲ್ಲ ನೋಡಬೇಡ, ಸುಮ್ಮನೆ ಜಾಸ್ತಿ ರೇಟ್ ಆಗುತ್ತೆ ಅಂತ ಹೇಳಿದೆ. ಹಾಗೆ ಇಲ್ಲಿ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸು ಬಿಸ್ಕೆಟ್ ಎಲ್ಲ ತೊಗೊಂಡು ಮತ್ತೆ ಇವಾಗ ಪ್ಯಾಕಿಂಗ್ ಮಾಡ್ಸೋಕ್ಕೆ ಅಂತ ಬಂದ್ವು. ನಾವು ಅಂದ್ಕೊಂಡಿದ್ದು
ಒಂದು 2,000 ಅಷ್ಟರಲ್ಲಾದರೆ ಸಾಕು ಅಂತ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅಂತ ಸ್ವಲ್ಪ ಜಾಸ್ತಿನೇ ಆಯಿತು. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬಂದು ಬಿಲ್ ಹಾಕಿಸ್ಕೊಂಡು ಅಷ್ಟರಲ್ಲಿ ಹೊರಗಡೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಅಂದರೆ ನಾವು ಬರಬೇಕಾದ್ರೂ ಕೂಡ ಮಳೆ ಇತ್ತು, ಆದರೂ ಕೂಡ ಸ್ವಲ್ಪ ಛತ್ರಿ ಇಟ್ಕೊಂಡು ಬಂದುಬಿಟ್ವಿ. ಇನ್ನೇನು ಬಸ್ ಹತ್ತಿದ್ರೆ ಡೈರೆಕ್ಟಾಗಿ ಅಂಡರ್ಗ್ರೌಂಡಿಂದ ಬಂದರೆ ಇನ್ನೇನು ಮಳೇಲಿ ನೆಂದಿಲ್ಲ, ಆದರೂ ಕೂಡ ಅಂಬ್ರೆಲಾ ತಂದಿದ್ವು. ಇವಾಗಂತೂ ಸ್ವಲ್ಪ ಜಾಸ್ತಿ ಜೋರಾಗಿ ಮಳೆ ಬರ್ತಾಯಿತ್ತು, ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವು. ಅಷ್ಟರಲ್ಲಿ ಬಿಲ್ ಕೂಡ ಮಾಡ್ತಾಯಿದ್ರು ಅವರು ಕೂಡ. ಅಂದರೆ ಅಮ್ಮನೂ ಕೂಡ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅಮ್ಮ ಬರೋ ತನಕ ಕಾಯೋಣ ಅಂದ್ಕೊಂಡಿದ್ವು. ಅದೇ ಅಮ್ಮ ಬರೋದು ಲೇಟ್ ಆಗುತ್ತೆ, ಮಳೆ ಬರ್ತಾಯಿದೆ, ನೀವೇ ತೊಗೊಂಬನ್ನಿ ಅಂದರು. ಹಾಗಾಗಿ ಇನ್ನೇನು ನಾವೇ ತೊಗೊಂಬಂದ್ವು. ಆಮೇಲೆ ಹೊರಗಡೆ ಬಂದು ನೋಡಿ ಸುಮ್ಮನೆ ಮಳೆ ಬರ್ತಾಯಿತ್ತು, ಇನ್ನೇನು ಹೋಗೋದಾ ಬೇಡವಾ ಅಂತ ಕಾಯ್ತಿದ್ವು. ಅಷ್ಟರಲ್ಲಿ ಅಂಬ್ರೆಲಾ ಇಟ್ಕೊಂಡು ಮಳೆ ಕೂಡ ಸ್ವಲ್ಪ ಕಮ್ಮಿ ಆಯಿತು. ಅಲ್ಲಿಂದ ಬಂದು ಇವಾಗ ಪಾನಿಪುರಿ ಮತ್ತು ಐಸ್ ಕ್ರೀಮು ಮತ್ತು ಜ್ಯೂಸ್ ಎಲ್ಲ ಚೆನ್ನಾಗಿ ತಿಂದು ಕುಡಿದ್ವು. ಇವರಂತೂ ಐಸ್ ಕ್ರೀಮ್ ಬರೀ 40 ರೂಪಾಯಿ 60 ರೂಪಾಯಿ ಕೋನ್ ಐಸ್ ಕ್ರೀಮೇ ಎತ್ಕೊಳಕ್ಕೆ ಹೋಗೋರು. ಅಂದರೆ ನೆಗಡಿ ಆಗುತ್ತೆ ಅಂತ ನನಗೆ ಭಯ, ಮತ್ತು ಇವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅದು ಇದು ತಲೆನೋವು. ಹಾಗಾಗಿ ಎಷ್ಟು ಹೇಳಿದ್ರು ಕೂಡ ಇಬ್ಬರು ಕೂಡ ಐಸ್ ಕ್ರೀಮ್ ಅದು ಇದು ತಿಂದೇ ಬಿಟ್ಟರು. ಆಮೇಲೆ ಅಲ್ಲಿಂದ ಸ್ವಲ್ಪ ಹೂವು ಎಲ್ಲ ತೊಗೊಂಡು, ಅಂದರೆ ಬಿಡಿ ಹೂವು 20 ರೂಪಾಯಿ 1 ಕವರು ಆ ಥರ ಮಾಡ್ತಾಯಿದ್ರು 100 ಗ್ರಾಮು. ಹಾಗಾಗಿ ಬಿಡಿ ಹೂವು ಎಲ್ಲ ಸ್ವಲ್ಪ ತಗೊಂಡು ಹಾಗೆ ನನ್ನ ಫ್ರೆಂಡ್ಸ್ನ ಮಾತಾಡ್ಕೊಂಬರೋಣ ಅಂದರೆ ಸೊರ ಸ್ಯಾರಿ ಅವಳು ಅಲ್ಲೇ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಸುಮ್ಮನೆ ಮಾತಾಡ್ಸ್ಕೊಂಬಂದು ಆಮೇಲೆ ಫುಲ್ ಒಳಗಡೆ ಹೋದರೆ ಮಾದನಾಯಕನಹಳ್ಳಿ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಫಸ್ಟು ಮಾದನಾಯಕನಹಳ್ಳಿಗೂ ಇವಾಗಲೇ ಮಾದನಾಯಕನಹಳ್ಳಿಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ PUC ತನಕ ನಾನು ಇಲ್ಲೇ ಓದಿದ್ದು, ಹಾಗಾಗಿ ರೋಡೆಲ್ಲ ಚೇಂಜ್ ಆಗಿದೆ, ಈ ಅಂಗಡಿ ಆಗಿದೆ ಆ ಅಂಗಡಿ ಆಗಿದೆ ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಚೇಂಜ್ ಇರಲಿಲ್ಲ, ಇವಾಗ ತುಂಬ ಚೇಂಜ್ ಆಗಿದೆ. ಹಾಗೆ ನಮ್ಮನೆ ರೋಡಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಕ್ಕೊಂಡು ಹೊರಗಡೆ ಬಂದವು. ಅಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತು, ಆದರೆ ನಾವು ಇವತ್ತು ಎಗ್ ಪಪ್ಸ್ ಎಲ್ಲ ತಿಂದ್ಬಿಟ್ಟಿದ್ವು ಮಧ್ಯಾಹ್ನ, ಹಾಗಾಗಿ ಮೊಟ್ಟೆ ಎಲ್ಲ ತಿಂದಿದ್ವು ಅಂದ್ಬಿಟ್ಟು ನಾವು ಒಳಗಡೆ ಎಲ್ಲ ಹೋಗಲಿಲ್ಲ, ಹಾಗೆ ಹೊರಗಡೆಯಿಂದ ಕೈ ಮುಕ್ಕೊಬಂದವು. ಈ ರೋಡಲ್ಲಂತೂ ಎಷ್ಟು ಓಡಾಡಿದೀವಿ ಅಂದರೆ ಆ ದೇವಸ್ಥಾನ ಹತ್ರ ಡೈಲಿ ಕೈ ಮುಕ್ಕೊಂಡು ಸ್ಕೂಲ್ಗೆ ಹೋಗೋದು ಆ ಥರ ಇತ್ತು. ಆದರೆ ಇವಾಗೆಲ್ಲ ನೆನಪು ಬರುತ್ತೆ ಅಷ್ಟೇ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಹೋಳಿಗೆ ಮನೆ ಅಂತ ಆಗಿದೆ, ಅಲ್ಲಿಗೂ ಕೂಡ ಹೋಳಿಗೆ ತೊಗೊಂಡು ಮನೆಗೆ, ಹಾಗೆ ಸ್ವೀಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಸೋನಿ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೇ ಇದ್ಲು. ಅವಳಂತೂ ಡೈಲಿ ಎಷ್ಟು ತಿಂದು ಕೂಡ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಅಂದ್ಲು. ಹಾಗಾಗಿ ಅಲ್ಲಿ ಬಿಲ್ ಹಾಕಿಸ್ಕೊಂಬಂದು ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವು ಅಲ್ಲೇ. ಅಂದರೆ ಅವರು ಬಿಲ್ ಹಾಕಿಸ್ಕೊಂಬಂದು ಅಲ್ಲಿ ಸ್ವಲ್ಪ ಹೊತ್ತು ಕಾದರೆ ಆಮೇಲೆ ಅವರೇ ಕೂಡ ಆವಾಗಲೇ ಮಾಡಿಕೊಡ್ತಾರೆ ಹೋಳ್ಗೆನ. ಅಂದರೆ ಬಿಸಿ ಬಿಸಿಯಾಗಿರೋದು ಅದು ಬಾಕ್ಸ್ ತಂದು ಕೂಡ ಹಾಕಿಸ್ಕೊಬೋದು, ಹಾಗೆ ಪಾರ್ಸಲ್ ಕೂಡ ಕೊಟ್ಟು ಕಳಿಸ್ತಾರೆ. ನನಗೆ ಬಾಕ್ಸ್ ತೊಗೊಂಡೋಗೋದು ಗೊತ್ತಾಗಿರಲಿಲ್ಲ, ಹಾಗೆ ಪಾರ್ಸಲ್ಲೇ ಮಾಡಿಕೊಟ್ರು. ಸ್ವಲ್ಪ ಹೊತ್ತು ಕಾಯಬೇಕು. ತುಂಬ ಚೆನ್ನಾಗಿ ವೆರೈಟಿ, ಅಂದರೆ ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಖರ್ಜೂರದ ಹೋಳಿಗೆ, ವೆರೈಟಿ ಆಫ್ ಹೋಳಿಗೆಗಳಿರುತ್ತೆ. ನಾವಿಲ್ಲಿ ಕಾಯಿ ಹೋಳಿಗೆ ಅಷ್ಟೇ ತೊಗೊಂಡಿದ್ವು. ಅಂದರೆ ಬೇಳೆ ಹೋಳಿಗೆ ಎಲ್ಲ ಅಮ್ಮ ಮಾಡ್ತಾರೆ, ಅಮ್ಮನೇ ಮಾಡ್ತೀನಿ ಅಂದಿದ್ರು ಹೋಳಿಗೆ, ಆದರೂ ಕೂಡ ಬೇಡ ಅಂದಿದ್ವು. ಹಾಗಾಗಿ ಇವತ್ತು ಹೋಳಿಗೆ ತಿನ್ನಿಸ್ಬೇಕು ಅಂದರೆ ಇವಳು ಸೋನಿ ಕೇಳಿದ್ರು ತಿನ್ನಿಸಮ್ಮ ಅಂತ, ಹಾಗಾಗಿ ಅವಳಿಗೋಸ್ಕರ ಅಂತ ಸ್ವಲ್ಪ ಒಂದು 5 ತೊಗೊಂಡ್ರೆ ಸಾಕು, ಜಾಸ್ತಿ ಯಾರೂ ತಿನ್ನಲ್ಲ. ಅಂದರೆ ನಾನು ಕೂಡ ಅಷ್ಟೊಂದು ಸ್ವೀಟ್ ತಿನ್ನಲ್ಲ, ಇವರಂತೂ ಜಾಸ್ತಿ ಸ್ವೀಟ್ ತಿಂತಾರೆ ಇಬ್ಬರು ಕೂಡ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವು ಹೊರಗಡೆ. ಹಾಗೆ ಅಲ್ಲೂ ಕೂಡ ಇಸ್ಕೊಂಡು ಇವಾಗ ಸ್ವಲ್ಪ ಮಳೆ ಬರ್ತಾಯಿತ್ತು, ಹಾಗೆ ಅಲ್ಲೇ ಕೂಡ ಸ್ವಲ್ಪ ಕೂತ್ಕೊಂಡ್ವು. ಅಷ್ಟರಲ್ಲಿ ಅವರು ಕೂಡ ಮಾಡ್ತಾಯಿದ್ರು, ಅಂದರೆ ಸ್ವಲ್ಪ ಅವ್ರಿಗೂ ಕೂಡ ಬೇರೆಯವರೆಲ್ಲ ಕಾಯ್ತಾಯಿದ್ರು, ಅವ್ರು ಫಸ್ಟ್ ಕೊಟ್ಟಿರೋದು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲಿಂದ ಇವಾಗ ಮತ್ತೆ ಮನೆ ಕಡೆ ಹೊರಡಬೇಕು. ಅಮ್ಮ ಆಗಾಗಲೇ ಫೋನ್ ಮಾಡ್ತಾನಿದ್ರು, ಎಲ್ಲಿದ್ದೀರಾ ಬರ್ರಿ ಅಂತ. ಇರಮ್ಮ ಸ್ವಲ್ಪ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂಡ ಕೂತ್ಕೊಂಡು ಹೊರಗಡೆನೆ. ಅಂದರೆ ಸ್ವಲ್ಪ ಹೋಳಿಗೆ ಮಾಡೋದು ಲೇಟ್ ಆಯಿತು, ಅವ್ರು ತುಂಬ ಹೊತ್ತು ಕಾಯ್ತಾಯಿದ್ರು. ಹಾಗೆ ಸೋನಿಗೇನು ಕೊಡಿಸ್ಲಿಲ್ಲ, ಅಂದರೆ ಅಲ್ಲಿ ಪಾನಿಪುರಿ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ದೀನಿ, ಮತ್ತೆ ಐಸ್ ಕ್ರೀಮ್ ಬೇಕು ಅಂತಿದ್ಲು. ಹಾಗಾಗಿ ಕೊಡಿಸಲ್ಲ ಅಂದಿದ್ದಕ್ಕೆ ಫುಲ್ ಮುಖ ಎಲ್ಲ ಈ ಥರ ಮಾಡಿಕೊಂಡು ವೀಡಿಯೋ ಮಾಡ್ತಿರೋದಕ್ಕೆ ಮುಖ ಎಲ್ಲ ತಿರ್ಸ್ಕೊಂಡು ಸುಮ್ಮನೆ ಕೋಪ ಮಾಡ್ಕೊಂಡಿದ್ಲು. ಅಂದರೆ ಅವರಿಗೆ ಹೆಲ್ತ್ಗೆ ಯಾವ್ದು ಇಷ್ಟ, ಅಂದರೆ ಹೆಲ್ತ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನು ತೊಗೊಂಡ್ರೆ ಒಂಥರ. ಇವಳು ಸುಮ್ಮನೆ ಬಣ್ಣದ ಚಾಕ್ಲೇಟು ಅದು ಇದು ಎಲ್ಲ ತೊಗೊಳಕ್ಕೆ ಹೋಗ್ತಾಯಿದ್ಲು, ಹಾಗಾಗಿ ಬೈದಿದ್ದಕ್ಕೆ ಫುಲ್ ಬೇಜಾರಾಗಿ ಸುಮ್ಮನೆ ಇದ್ಲು. ಹಾಗೆ ನೆಕ್ಸ್ಟ್ ಡೇ ಇನ್ನು ಬೆಂಗಳೂರಿಗೆ ಬಾಯ್ ಅಂತ ಹೇಳ್ಬಿಟ್ಟು ಮನೆ ಟೆರೆಸ್ ಮೇಲೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಅಂದರೆ ನೆಕ್ಸ್ಟ್ ಡೇ ಊರಿಗೆ ಬರಬೇಕಾಗಿತ್ತು, ಹಾಗಾಗಿ ಇಲ್ಲಿ ವೀಡಿಯೋ ಎಲ್ಲ ಮಾಡಿಕೊಂಡು ಬೆಂಗಳೂರಿಗೆ ಬಾಯ್ ಅಂತ ನೆಕ್ಸ್ಟ್ ಇಯರೇ ಬರೋದು ಅಂತ ಸುಮ್ಮನೆ ಮಕ್ಕಳ ಹತ್ರ ಎಲ್ಲ ಮಾತಾಡಿಕೊಂಡು ಇವರು ಕೂಡ ಖುಷಿ ಪಡ್ತಾಯಿದ್ರು. ಅಮ್ಮ ಇನ್ನೊಂದು ಸತಿ ಯಾವಾಗ ಬರೋದು ಅಂತ, ನಿಮ್ಮ ಬೇಸಿಗೆ ರಜಕ್ಕೆ ಬರೋದು ಅಂದ್ಬಿಟ್ಟು ಇವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಮೇಲೆಲ್ಲ ಸ್ವಲ್ಪ ಕುತ್ಕೊಂಡು ಆಟ ಆಡ್ಕೊಳ್ತಾ ಇದ್ರು. ಹಾಗೆ ಇವತ್ತಿನ ವಿಡಿಯೋ ನೋಡಿ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.